ವಿಷಯ ಇಷ್ಟೇ, ನಾನು ಮಾಡಿರೋ ಕೆಲವೇ ಪಾತ್ರಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಇದು. ನಂಗೆ ಭಾಳ ಖುಷಿ ಕೊಟ್ಟಿದೆ. ಆಮೇಲೆ ಕಲ್ತಿದ್ದು ಭಾಳ ಇದೆ. ಬರೀ ಟ್ಯಾಲೆಂಟ್ ಅಲ್ಲ, ಶಿಸ್ತು ಭಾಳ ಮುಖ್ಯ ಅನ್ನೋದು ಸರ್ ಜೊತೆ ವರ್ಕ್ ಮಾಡೋವಾಗ ತುಂಬಾ ಅರಿವಾಯ್ತು ಅದ್ರ ಬಗ್ಗೆ. ಅದ್ರ ಜೊತೆಗೆ ಮೈನ್ಯೂಟ್ ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡ್ದಿರ ಕ್ಯಾರೆಕ್ಟ್ರಲ್ಲಿ ಫೋಕಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ಸರ್ನ ನೋಡೇ ನಾನು ಕಲ್ತಿದ್ದು. ನನಗೆ ಇನ್ಸ್ಪೈರ್ ಆಗಿದೆ ನಿಜವಾಗ್ಲೂ ಭಾಳಷ್ಟು. ಇನ್ನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ಸರ್ ನೋಡೇ ಕಲ್ತಿದ್ದು. ನಾನು ಯಾವ ವಿಚಾರವನ್ನು ಸಹ ನೆಗ್ಲೆಕ್ಟ್ ಮಾಡಲ್ಲ. ಆಮೇಲೆ ನಾವಿಲ್ಲದಿದ್ದರೂ ಸಹ ಆ ಶಾರ್ಟಲ್ಲಿ ನಾವು ಯಾಕೆ ಅಲ್ಲಿರಬೇಕು ಅನ್ನೋದ್ರ ಪ್ರಾಮುಖ್ಯತೆ ಏನು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ ನೋಡಿ ನೀವು ನಮ್ಮ ಪರ್ಫಾರ್ಮೆನ್ಸಲ್ಲೇ ಭಾಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ. ಪ್ರೀವಿಯಸ್ ಮೂವಿನಲ್ಲಿ ನಾವೇನು ಮಾಡಿದ್ವಿ, ಇದರಲ್ಲಿ ಹೇಗೆ ಮಾಡಿದ್ದೀವಿ ಅನ್ನೋದು ಭಾಳ ಖುಷಿ ಕೊಟ್ಟಿದೆ ಸರ್. ಡಿಸೆಂಬರ್ 25 ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಮುಖ್ಯವಾದ ಘಟ್ಟ ನನಗೂ ಸಹ. ಥ್ಯಾಂಕ್ ಯು ಸರ್. ವಿಜಯ್ ಸರ್, ಧನು ಸರ್, ಸುದೀಪ್ ಸರ್, ಥ್ಯಾಂಕ್ ಯು. ಹಾಗಾಗಿ ತೆಲುಗಿನ ವಂಶೀಕೃಷ್ಣ ಸರ್, ಇನ್ನು ಬಾಹುಬಲಿ ಪ್ರಭಾಕರ್ ಸರ್, ಆಡುಕುಳಂ ನರೇನ್ ಸರ್, ಅದೇ ರೀತಿಯಾಗಿ ಖ್ಯಾತ ಕಲಾವಿದರಾಗಿರುವಂತಹ ಇಳವರಸನ್ ಸರ್. ನಾನು ಈ ವೇದಿಕೆ ಮೇಲೆ ನಿಂತ್ಕೋಬೇಕು ಅಂದರೆ ಇಬ್ಬರೇ ಕಾರಣ. ನಾನು ಯಾವುದೇ ಸ್ಟೇಜ್ಗೆ ಹೋದ್ರು ಅದು ಹೇಳ್ಕೊತೀನಿ. ಒಂದು ಪ್ರಿಯಾಕ ಮತ್ತು ಸುದೀಪಣ್ಣ. ಬಿಕಾಸ್ ನಾನು ಫಸ್ಟು ಕ್ರಿಕೆಟರು, ನನಗಿದು ಐಡಿಯಾನೇ ಇಲ್ಲ ಫಿಲಮ್ ಇಂಡಸ್ಟ್ರಿ ಹೆಂಗೆ ಇದು ಅಂತ. ಅಣ್ಣ ಮೂವಿಗಳು ನೋಡಿ ಅವ್ರ ಆ್ಯಕ್ಟಿಂಗ್ ನೋಡಿ ಸೆಟ್ಟಲ್ಲಿ ಹೋದಾಗ, ಯಾವುದೇ ಶೂಟ್ಗೆ ಹೋದಾಗ ಅಲ್ಲಿ ನೋಡಿ ಸ್ವಲ್ಪ ಇಷ್ಟೋ ಕಲ್ತೀನಿ. ಈ ಮೂವಿಲಿ ವಿಜಯ್ ಸರು ಚಾನ್ಸ್ ಕೊಟ್ಟರು. ಸೊ ನಂದು ಏನೇ ಇದರಲ್ಲಿ ಆ್ಯಕ್ಟ್ ಮಾಡಿದರು, ನಾನೇನೇ ಮಾಡಿದ್ರು ಇದು ಸ್ವಲ್ಪನೇ. ಬಟ್ ಈ ಮೂವಿ ಬರ್ತಾ ಇದೆ 25th, ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ ಮೂವಿ, ವೆರೈಟಿ ಆಗಿದೆ. ಅಣ್ಣದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ನೋಡ್ಬೋದು ಇದರಲ್ಲಿ. ಮತ್ತು ಎಲ್ಲರೂ ಅಷ್ಟೇ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಎವ್ರಿ ಡೇ ಸೆಟ್ಟಲ್ಲಿ ಇರ್ತಿದ್ದೆ ಅಣ್ಣ ಜೊತೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಈ ಮೂವಿಗೂ ಒಳ್ಳೇದಾಗಲಿ. ಆ್ಯಂಡ್ ಲವ್ ಯು ಪ್ರಿಯಾಕಾ ಆ್ಯಂಡ್ ಸುದೀಪಣ್ಣ. ಅಷ್ಟೇ. ಮಡ್ರಾಸ್ ಶೂಟಿಂಗು ಮ್ಯಾಕ್ಸ್ ಪಿಕ್ಚರು ಅಂತ ನರ್ವಸ್ ಆಯಿತು. ಯಾಕೆಂದರೆ ದೀಪಣ್ಣ ಕಣ್ಣು ನೋಡೋಕ್ಕಾಗಲ್ಲ ನನಗೆ. ಅವ್ರು ಕಣ್ಣು ನೋಡ್ಕೊಂಡು ಆ್ಯಕ್ಟ್ ಮಾಡೋದು ಭಾಳ ಕಷ್ಟ ಇದೆ. ನನ್ನ ಅನುಭವ, ಕಂಟಿನ್ಯೂಸ್ ಒಂದು 5-6 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಮಧ್ಯದಲ್ಲಿ ಒಂದು ಗ್ಯಾಪ್ ಇತ್ತು. ಸೊ ಸೀನ್ ಅವ್ರ ಜೊತೆಗಿರುತ್ತೆ ಅಂತ ಹೋದೆ, ಅವ್ರ ಜೊತೆಗಿಲ್ಲ. ಭಾಳ ಖುಷಿ ಆಯಿತು. ಸೊ ವಿಜಯ್ ಸರ್ ಭಾಳ ಈಸಿಯಾಗಿ ಮಾಡಿಸ್ಬಿಟ್ರು. ನನ್ನ ಶೂಟಿಂಗ್ ಎಂಟೈರು ಮ್ಯಾಕ್ಸಿಮಮ್ 1.5 ಅವರಲ್ಲಿ ಆಯಿತು. ಡಬ್ಬಿಂಗು ಆಕಾಶಲ್ಲಿ ಆಯಿತು. ಸೊ ಅದನ್ನು ಮಂಜು ಕೂತಿದ್ರು, ಒಂದು 20 ನಿಮಿಷಕ್ಕೆ ಡಬ್ಬಿಂಗ್ ಮುಗಿಸ್ಬಿಟ್ಟೆ. ಸೊ ಮುಗಿದೋಯ್ತು ಅಂದ್ಕೊಂಡೆ. ಮತ್ತೆ ಬಾಬು ಫೋನ್ ಮಾಡಿದ್ರು, ಎಲ್ಲಪ್ಪ ಇದೆಯಾ ಹೇಳಿದೆ. ಸೊ JP ನಗರ ಬಂದ್ಬಿಡು ಡಬ್ಬಿಂಗು, ದೀಪು ಸಾರೇ ಕೂತ್ಕೊಳ್ತಾರೆ. ಸೊ ಕೈಕಾಲು ನಡ್ಕ ಶುರುವಾಯ್ತು ನನಗೆ. ಹೋದೆ. ನೀವು ನಂಬಿ ಬಿಟ್ಟರೆ ಬಿಡಿ, ನಾನು 1.5 ಅವರ್ ಶೂಟಿಂಗ್ ಆಗಿದ್ದು, 20 ನಿಮಿಷದಲ್ಲಿ ಡಬ್ಬಿಂಗ್ ಮುಗಿಸಿದ್ದೆ ನನ್ನ ಕ್ಯಾರೆಕ್ಟರ್ಗೆ. ದೀಪನ ಮುಂದೆ ಕೂತ್ಕೊಂಡು ಡಬ್ ಮಾಡಿದಾಗ 4.5 ಅವರ್ಸ್ ಆಯಿತು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಏನಾದ್ರು ಮಧ್ಯದಲ್ಲಿ ಮಾತಾಡಕ್ಕೆ ಹೋದರೆ ತುಂಬ ಸಲಿಗೆ, ಬೆಸ್ಟ್ ಲಿಸ್ನರ್ ಆಗಿ ಸುವರ್ಣ ನೀವು ಅಂತ. ಸೊ ನೋಡಿ ತುಂಬ ಕಲಿಯೋದಿದೆ ನಿಮ್ಮನ್ನು ನೋಡಿ. ಕಲಿತಾ ಇದ್ದೀನಿ, ಕಲೀಲೇಬೇಕು ಇನ್ನು. ಖಂಡಿತ ಜೊತೆಗಿರ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.